ಹಾಯ್ ಸ್ನೇಹಿತರೆ, ನಮಸ್ಕಾರ. ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ವೆರಿ ಸೂಪರ್ ಅಂತಲೇ ಹೇಳ್ಬೋದು. ಏನಪ್ಪ ಇವತ್ತಿನ ಝೊಮೊಟೊ ಡ್ರೆಸ್ ಹಾಕೊಂಡು ಏನೋ ಮಾಡ್ತವನೆ ಅಂತ ಅಂದ್ಕೊಂಡ್ರೆ, ಎಸ್, ಝೊಮೊಟೊ ಬಗ್ಗೆನೇ ನಾನು ಮುಂದೆ ಹೇಳ್ತಾ ಇದ್ದೀನಿ. ಏನಪ್ಪ ಝೊಮೊಟೊ ಬಗ್ಗೆ ಹೇಳೋದಂದರೆ, ಝೊಮೊಟೊದಲ್ಲಿ ನಾನೊಂದು ರೈನ್ ಕೋಟ್ ಆರ್ಡರ್ ಮಾಡಿದ್ದೆ. ಅದು ಬಂದಿದೆ. ಹೇಗಿದೆ ಅದು ಕ್ವಾಲಿಟಿ ಅನ್ನೋದೇ ನಿಮ್ಮ ಮುಂದೆ ತೋರಿಸೋಣ ಅಂತ ಅಷ್ಟೆ. ಅದು ಬಿಟ್ಟರೆ ಇಲ್ಲ. ಝೊಮೊಟೊ ರೈನ್ ಕೋಟು ಬಂದಿದೆ. ನಮ್ಮ ವೀಕ್ಷಕರ ಮುಂದೆ ರಿಮೂವ್ ಮಾಡಿ ನೋಡೋಣ, ಇದ್ರ ಕ್ವಾಲಿಟಿ ಬಗ್ಗೆ ತಿಳಿಸೋಣ ಅಂತ ಅಷ್ಟೆ. ನೋಡಿ, ನಾನಿನ್ನೂ ಯಾವುದೂ ಓಪನ್ ಮಾಡಿಲ್ಲ, ಯಾವುದು ಹಾಗೆ ಆರ್ಡರ್ ನಿನ್ನೆ ಬಂದಿದೆ. ಬಟ್ ಇವತ್ತು ರಿಮೂವ್ ಮಾಡ್ತಾಯಿದ್ದೀನಿ. ಬನ್ನಿ ರಿಮೂವ್ ಮಾಡೋಣ. ಫುಲ್ಲು ಸ್ಟ್ರಾಂಗ್ ಆಗಿದೆ. ಪ್ಯಾಕಿಂಗ್ ಮಾತ್ರ ತುಪ್ಪ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈನ್ ಕೋಟ್ ರೆಡಿ. ಮತ್ತೇನೇನು ಕೊಟ್ಟಿದ್ದಾರೆ? ಒಂದು ಪೋಚ್ ಒಂದು ಬಂದಿದೆ, ಮೊಬೈಲ್ ಪೋಚು. ಮೊಬೈಲ್ ಪೋಚು ನೀವು ಹೊರಗಡೆ ಇದೇ ಪೋಚ್ ತೊಗೋತೀರಿ ಅಂದರೆ ಮಿನಿಮಮ್ 50 ರೂಪಾಯಿ ಸಿಗುತ್ತೆ. ರೈನ್ ಕೋಟ್ ಜೊತೆ ಇದೊಂದು ನಮಗೆ ಕಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಒಳಗೂ ಈ ಥರ ಇದೆ, ಹೊರಗೂ ಈ ಥರ ಇದೆ. ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಫೈನ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಸ್ನೇಹಿತರೆ ಕ್ವಾಲಿಟಿ ಬಂದು. ಪ್ಯಾಂಟು ನೋಡಿ, ಇದು ಜಾಕೆಟ್. ಹೇಗಿಂತ ದೋಸ್ತ ಒಳಗಡೆ ತೋರಿಸ್ತೀನಿ ನೋಡಿ. ಒಳಗಡೆ ಈ ಥರ ಇದೆ ನೋಡಿ ಸ್ನೇಹಿತರೆ, ಈ ಥರ ಇದೆ. ಕ್ವಾಲಿಟಿ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು.
ಹಾಕ್ಕೊಂಡು ಒಂದ್ಸಲ ಚೆಕ್ ಮಾಡೋಣ ಅಲ್ವಾ, ಕರೆಕ್ಟಾಗಿದೆಯಾ. ಏನಕ್ಕಪ್ಪ ಇದು ನಾನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಹೋದ ಸಲ ನಾನು ಸ್ವಿಗ್ಗಿಯಲ್ಲಿ ರೈನ್ ಕೋಟ್ ಮಾಡಿದ್ದೆ, ಬಟ್ ಅದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ರೈನ್ ಕೋಟ್ ತುಂಬಾ ಚೆನ್ನಾಗಿದೆ. ಬಟ್ ನಾನು ಡಬಲ್ ಎಕ್ಸೆಲ್ ಬದಲು ಮೀಡಿಯಮ್ ಸೈಜ್ ತೊಗೊಂಡಿದ್ದೆ ಸ್ವಿಗ್ಗಿ. ತುಂಬಾ ಫಿಟ್ಟಿಂಗ್ ಫುಲ್ ಫಿಟ್ಟಿಂಗ್ ಆಗಿತ್ತು. ತುಂಬ ಫಿಟ್ಟಿಂಗ್ ಜಾಸ್ತಿ ಇರೋದ್ರಿಂದ ನನಗೆ ಗಾಡಿ ಮೇಲೆ ಹತ್ತೋಕ್ಕೆ ಇಳಿಯೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಆಯಿತು, ಹಾಗೂ ಹತ್ತು ಇಳಿಯೋದ್ರಿಂದ ಸ್ವಲ್ಪ ಇದಾಗಿದೆ, ಹೊಲಿಗೆ ಬಿಚ್ಚಿದೆ. ಹಾಗಾಗಿ ಈ ಸಲ ಡಬಲ್ ಎಕ್ಸೆಲ್ ಬುಕ್ ಮಾಡೋಣ ಅಂತ ಮಾಡಿದ್ದೀನಿ. ನೋಡೋಣ ಇದು ಹೇಗೆ ಪರ್ಫೆಕ್ಟ್ಲಿ ಇದೆ ನೋಡೋಣ. ಒಂದು ಸಲ ಹಾಕೊಂಡು ತೋರಿಸ್ತೀನಿ ಸ್ನೇಹಿತರೆ. ಪ್ಯಾಂಟು ಹಾಕೊಳ್ಳೋಣ. ಪ್ಯಾಂಟು ಹೇಗಿದೆ, ತುಂಬ ಪರ್ಫೆಕ್ಟ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೂಪರ್ ಕಂಫರ್ಟಬಲ್ ಆಗಿದೆ. ಯಾವತ್ತೂ ನೀವು ರೈನ್ ಕೋಟು ತೊಗೋಬೇಕಾದ್ರೆ ದಯವಿಟ್ಟು ಕಂಫರ್ಟಬಲ್ ಆಗಿರೋ ತೊಗೊಳ್ಳಿ. ಡಬಲ್ ಎಕ್ಸೆಲ್ ತೊಗೊಳ್ಳಿ. ಸ್ವಲ್ಪ ನಮಗಿಂತ ದಪ್ಪ ಇದ್ದರೆ ಡಬಲ್ ಎಕ್ಸ್ ತೊಗೊಳ್ಳಿ, ಮೀಡಿಯಮ್ ಸೈಜ್ ಇದ್ದರೆ ಬರೀ ಎಕ್ಸೆಲ್ ತೊಗೊಳ್ಳಿ. ಯಾಕಂದರೆ ರೈನ್ ಕೋಟು ಆದಷ್ಟು ಕಂಫರ್ಟಬಲ್ ಆಗಿದ್ದರೆ ನಮ್ಮ ನೀರು ಏನು ಒಳಗಡೆ ಹೋಗಲ್ಲ ಅಂತಲೇ ಹೇಳ್ಬೋದು. ತುಂಬ ಟೈಟ್ ಫಿಟ್ಟಿಂಗ್ ತೊಗೊಂಡ್ರೆ ಇರ್ತದೆ, ಅದು ಹೀಗೆ ಬಂದುಬಿಡ್ತದೆ. ನಾವು ಗಾಡಿ ಮೇಲೆ ಕೊಡ್ಬೇಕಾದ್ರೆ ಮಾಡೋ ಹಿಂಗೆ ಬಂದಾಗ ನೀರೆಲ್ಲ ಹೋಗ್ತದೆ, ಫ್ರೀಯಾಗಿರಲ್ಲ. ಹಾಗಾಗಿ ಈ ಥರ ಕಂಫರ್ಟಬಲ್ ಇರೋದು ರೈನ್ ಕೋಟ್ ತೊಗೊಳೋದು ಮಾತ್ರ ಡಬಲ್ ಎಕ್ಸ್ ತೊಗೊಳ್ಳಿ ಆಯಿತಾ. ಯಾಕಂದರೆ ಅದು ಎಷ್ಟು ಫ್ರೀಯಾಗಿರ್ತದೆ ಅಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ಆದರೂ ಸ್ವಲ್ಪ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ, ನೋಡೋಣ. ನೋಡಿ, ನನಗೆ ಸಿಕ್ಕಿದೆ 288 288 ನನಗೆ ಸಿಕ್ಕಿದೆ. ಬಟ್ ನಾವು ಹೊರಗಡೆ ತೊಗೊಂಡ್ರೆ ನಿಮಗೆ ಇದೇ ಕ್ವಾಲಿಟಿ ಹೊರಗಡೆ ತೊಗೊಂಡ್ರೆ ನಿಮಗೆ 800-1000 ಇನ್ನೂ ಜಾಸ್ತಿನೇ ಹೇಳ್ತಾರೆ, ಕಡಿಮೆ ಅಂತೂ ಇರಲ್ಲ. ಬಟ್ ಇದು ನಮಗೆ 280 ರೂಪಾಯಿ ಸಿಕ್ಕಿದೆ. ಬಟ್ ಇದರಲ್ಲೂ ಕೆಲವೊಂದು ಹೇಗಿದೆ ಅಂದರೆ, ಇದರಲ್ಲೂ ಅವ್ರವ್ರ ಕೆಲಸ ಮೇಲೆ ಇದಾಗುತ್ತೆ. ಈ ಥರ ಡೈಮಂಡ್ ಪಾರ್ಟ್ನರ್ ಅಂತಿದೆ, ಸಿಲ್ವರ್ ಇದೆ, ಆ ಥರ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ನಂದು ಡೈಮಂಡ್ ಪಾರ್ಟ್ನರಿಂದ ನನಗೆ 288 ಸಿಕ್ಕಿದೆ. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ರೇಟ್ಗಳು ಇರ್ತವೆ, ಎಲ್ಲರಿಗೂ ಒಂದೇ ಥರ ರೇಟ್ ಇರಲ್ಲ ಅಂತಲೇ ಹೇಳ್ಬೋದು. ನನಗೆ 288 ಸಿಕ್ಕಿದೆ. ನಿಮ್ಮ ಮುಂದೆ ಈ ರೈನ್ ಕೋಟ್ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಟೈಮು ಇದನ್ನು ಹೇಗೆ ಬುಕ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ.
ಇದೇ ಥರ ವಿಡಿಯೋಗಾಗಿ ಮತ್ತೆ ಸಿಗ್ತಾ ಇರ್ತೀನಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೆಕ್ಸ್ಟು ಝೊಮ್ಯಾಟೊ ಬಗ್ಗೆ ವಿಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಅಷ್ಟೇ ಸ್ನೇಹಿತರೆ, ಇವತ್ತಿನ ಈ ರೈನ್ ಕೋಟ್ ಬಗ್ಗೆ ರಿಮೂವ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ವಿಡಿಯೋ ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ